ಹಾಯ್ ಫ್ರೆಂಡ್ಸ್, ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್. ಇವತ್ತಿನ ಕ್ಲಾಸ್ ಏನಂತಂದಾಗ ಪಿ ಡಿ ಒಗೆ ಸಂಬಂಧಿಸಿದ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಜಿ ಕೆ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ. ಇವತ್ತಿನ ಕ್ಲಾಸ್ ಇಂಪಾರ್ಟೆಂಟ. ಆಲ್ಮೋಸ್ಟ್ ಆಲ್ ಇವು ಏನಪ್ಪ ಅಂತಂದಾಗ ನೆಕ್ಸ್ಟ್ ಪಿ ಡಿ ಒ ಏನು ಜಿ ಕೆ ಕ್ವಶನ್ ಇರ್ತಾರಲ್ಲ ಅಲ್ಲಿ ರಿಪೀಟ್ ಆಗೋ ಚಾನ್ಸಸ್ ಐತಿ ಸ್ನೇಹಿತರೆ. ಪೂರ್ತಿ ಕ್ಲಾಸನ್ನು ಕೇಳಿ ನೋಡಿ. ಮೊದಲನೇ ಕ್ವಶನ್ ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ. ಎಕಿಡ್ನ ಎಂಬುದು ಒಂದು ಕ್ವಶನ್ ಕೊಟ್ಟಾನ ಸ್ನೇಹಿತರೆ. ಎಕಿಡ್ನ ಎಂಬುದು ಒಂದೊಂದು ಕೊಟ್ಟಾನ. ಆಪ್ಷನ್ ಎ ಮೊಟ್ಟೆ ಇಡುವ ಸಸ್ತನಿ, ಆಪ್ಷನ್ ಬಿ ಚೀಲವನ್ನು ಹೊಂದಿರುವ ಸಸ್ತನಿ, ಕೀಟಭಕ್ಷಕ ಸಸ್ತನಿ, ಹಾರುವ ಸಸ್ತನಿ ಅಂತೇಳಿ ಕೊಟ್ಟಾನ ಸ್ನೇಹಿತರೆ. ಎಕಿಡ್ನ ಒಂದು ಮೊಟ್ಟೆ ಇಡುವ ಒಂದು ಸಸ್ತನಿ ಅಂತೇಳಿ ಎಕಿಡ್ನ ಮತ್ತು ಪ್ಲಾಟಿಪಸ್ ಅಂತ ಬರ್ತದೆ ಸ್ನೇಹಿತರೆ. ಪ್ಲಾಟಿಪಸ್ ಇವು ಮೊಟ್ಟೆ ಇಡುವ ಸಸ್ತನಿಗಳು. ಯಾವ ಎಕಿಡ್ನ ಮತ್ತು ಪ್ಲಾಟಿಪಸ್ ಅನ್ನು ಇವು ಏನಪ್ಪ ಅಂತಂದಾಗ ಮೊಟ್ಟೆ ಇಡುವ ಸಸ್ತನಿಗಳು. ನೆಕ್ಸ್ಟ್ ಚೀಲವನ್ನು ಹೊಂದಿರುವ ಸಸ್ತನಿ ಯಾವಪ್ಪ ಅಂತಂದಾಗ ಕಾಂಗರು ಅಂತ ಕರಿತೀವಿ. ಕಾಂಗರು ಇವು ಆಸ್ಟ್ರೇಲಿಯಾದ ಒಂದು ದೇಶದ ಪ್ರಾಣಿ ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೇಳಿ ನೋಡಿ ಸ್ನೇಹಿತರೆ. ಒಂದು ಕಡೆ ಶಿಖರಗಳನ್ನು ಕೊಟ್ಟಾನೆ, ಇನ್ನೊಂದು ಕಡೆ ಶ್ರೇಣಿಗಳನ್ನು ಕೊಟ್ಟಾನೆ. ಇದೇ ರೀತಿ ಜಿಯೋಗ್ರಫಿಯ ಮೇಲೆ ಹಲವಾರು ಬಾರಿ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. ಇಂಪಾರ್ಟೆಂಟ. ಆಪ್ಷನ್ ಎ ಗುರು ಶಿಖರ, ಆಪ್ಷನ್ ಬಿ ದೊಡ್ಡ ಬೆಟ್ಟ, ಅಣ್ಣಾಮಲೈ, ಧೂಪ್ಗರ್ ಅಂತ ಕೊಟ್ಟಾನ. ಹೌದಾ? ಗುರು ಶಿಖರ ಯಾವ ಶ್ರೇಣಿಯಲ್ಲಿರುವ ಒಂದು ಅತ್ಯಂತ ಎತ್ತರವಾದ ಶಿಖರ ಅಂತ ಕೇಳಿದಾಗ ಅರಾವಳಿ ಬೆಟ್ಟಗಳಲ್ಲಿರುವ ಅತ್ಯಂತ ಎತ್ತರವಾದ ಶಿಖರ ಗುರು ಶಿಖರ ಅಂತೇಳಿ ಗೊತ್ತಿರಲಿ. ಗುರು ಶಿಖರ. ನೆಕ್ಸ್ಟ್ ದೊಡ್ಡ ಬೆಟ್ಟ. ದೊಡ್ಡ ಬೆಟ್ಟ ಯಾವ ಶ್ರೇಣಿಯಲ್ಲಿ ಅತ್ಯಂತ ಎತ್ತರವಾದ ಶಿಖರ ಅಂತ ಕೇಳಿದಾಗ ನೀಲಗಿರಿ ಶ್ರೇಣಿಯಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದಪ್ಪ ಅಂತಂದಾಗ ದೊಡ್ಡ ಬೆಟ್ಟ. ಹೌದಾ? ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ಅಣ್ಣಾಮಲೈನಲ್ಲಿ ಅತ್ಯಂತ ಎತ್ತರವಾದ ಅಣ್ಣಾಮಲೈ ಅಂತೇಳಿ ಒಂದು ಶಿಖರ ಕಂಡು ಬರುತ್ತೆ ಸ್ನೇಹಿತರೆ. ಇದು ಯಾವ ಶ್ರೇಣಿಯಲ್ಲಿರುವ ಅತ್ಯಂತ ಎತ್ತರವಾದ ಶಿಖರ ಅಂತೇಳಿ ಗೊತ್ತಿರಲಿ. ಅಣ್ಣಾಮಲೈ ಇದು ಅಥವಾ ಅಣ್ಣಾಮುಡಿ ಅಂತ ಕರಿತೀವಿ ಸ್ನೇಹಿತರೆ. ಇದು ದಕ್ಷಿಣ ಭಾರತ ಅತ್ಯಂತ ಎತ್ತರವಾದ ಶಿಖರ. ಇದು ಅಣ್ಣಾಮಲೈ ಶ್ರೇಣಿಯಲ್ಲಿ ಅತ್ಯಂತ ಎತ್ತರವಾದ ಒಂದು ಶಿಖರ ಯಾವುದಂದಾಗ ಅಣ್ಣಾಮುಡಿ ಅಂತ ಕರಿತೀವಿ. ನೆಕ್ಸ್ಟ್ ಧೂಪ್ಗರ್. ಧೂಪ್ಗರ್ ಇದು ಸಾತ್ಪುರ್ ಬೆಟ್ಟಗಳ ಶ್ರೇಣಿಯಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದಂದಾಗ ಧೂಪ್ಗರ್ ಅಂತೇಳಿ ಗೊತ್ತಿರಲಿ ಸ್ನೇಹಿತರೆ. ಇಂಪಾರ್ಟೆಂಟ. ಈ ಅತ್ಯಂತ ಎತ್ತರವಾದ ಶಿಖರಗಳ ಮೇಲೆ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. ಮುಳ್ಳಯ್ಯನಗಿರಿ ಶಿಖರ ಇದು ಕರ್ನಾಟಕದ ಒಂದು ಅತ್ಯಂತ ಎತ್ತರವಾದ ಶಿಖರ. 1913 ಮೀಟರ್ ಎತ್ತರವಾಗಿ ಕಂಡು ಬರ್ತದೆ ಸ್ನೇಹಿತರೆ. ಯಾವುದು? ಮುಳ್ಳಯ್ಯನಗಿರಿ ಶಿಖರ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರ್ತೈತಿ. ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಸಿದ್ಧವಾದ ಮಾಗೋಡ್ ಜಲಪಾತ ಈ ನದಿಯಲ್ಲಿದೆ ನೋಡ್ರಿ. ಈ ನದಿಗೆ ನಿರ್ಮಿಸಲ್ಪಟ್ಟಿದೆ ಮಾಗೋಡ್ ಜಲಪಾತ. ಈ ಜಲಪಾತಗಳ ಜಿಲ್ಲೆ ಅಂತ ಯಾವುದನ್ನು ಕರಿತೀವಿ ನಾವು? ಉತ್ತರ ಕನ್ನಡ ಜಿಲ್ಲೆಯನ್ನು ಜಲಪಾತಗಳ ಜಿಲ್ಲೆ ಅಂತ ಕರಿತೀವಿ. ಹೌದಾ? ಕರ್ನಾಟಕದ ಅಥವಾ ಭಾರತ ಅತ್ಯಂತ ಎತ್ತರವಾದ ಇದು ಜಲಪಾತ ಅಂತ ಕೇಳಿದಾಗ ಕುಂಚಿಕಲ್ ಜಲಪಾತ. ಕರ್ನಾಟಕ ಅಥವಾ ಭಾರತ ಅತ್ಯಂತ ಎತ್ತರವಾದ ಜಲಪಾತ ಯಾವುದಂದಾಗ ಕುಂಚಿಕಲ್ ಜಲಪಾತ. ಯಾವ ನದಿಗೆ ಅಂತ ಕೇಳಿದಾಗ ವರಾಹಿ ನದಿಗೆ ಅಂತೇಳಿ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಏನು ಕೇಳ್ಯಾನ? ಮಾಗೋಡ್ ಜಲಪಾತ ಯಾವ ನದಿಗೆ ಸೃಷ್ಟಿಸಿದೆ ಅಂತ ಕೇಳ್ಯಾನ. ಆಪ್ಷನ್ ಎ ಶರಾವತಿ, ನೇತ್ರಾವತಿ, ಕಾವೇರಿ, ಬೆಡ್ತಿ ಅಂತ. ಹೌದಾ? ಮಾಗೋಡ್ ಜಲಪಾತ ಯಾವ ನದಿಗೆ ಅಂತಂದಾಗ ಬೆಡ್ತಿ ನದಿಗೆ ಅಂತೇಳಿ ಗೊತ್ತಿರಲಿ ಸ್ನೇಹಿತರೆ. ಇಂಪಾರ್ಟೆಂಟ. ಹೌದಾ? ಶರಾವತಿ ನದಿಗೆ ಜೋಗ ಜಲಪಾತ, ನೇತ್ರಾವತಿ ನದಿಗೆ ಇಂಪಾರ್ಟೆಂಟ್. ಇದು ಮತ್ತು ರಿಪೀಟ್ ಆಗೋ ಚಾನ್ಸಸ್ ಐತಿ ಸ್ನೇಹಿತರೆ. ನೇತ್ರಾವತಿ ನದಿಗೆ ಬಂಡಾಜೆ ಜಲಪಾತ ಅಂತ ಬರುತ್ತೆ. ನೇತ್ರಾವತಿ ನದಿಗೆ ಇರುವ ಜಲಪಾತ ಬಂಡಾಜೆ ಜಲಪಾತ. ಅದೇ ಬೆಡ್ತಿ ನದಿಗೆ ಮಾಗೋಡ್ ಜಲಪಾತ ಅಂತ ಕಂಡು ಬರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಗಗನಚುಕ್ಕಿ, ಭರಚುಕ್ಕಿ ಇವು ಕಾವೇರಿ ನದಿಗಿರುವ ಒಂದು ಜಲಪಾತ ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ಯಾವುದು? ಗಗನಚುಕ್ಕಿ, ಭರಚುಕ್ಕಿ ಅಂತೇಳಿ ಗೊತ್ತಿರಲಿ. ಇನ್ನೊಂದು ಚುಂಚನಕಟ್ಟೆ ಜಲಪಾತ. ಇದು ಕಾವೇರಿ ನದಿಗೆ ನಿರ್ಮಿಸಿದೆ. ನೆಕ್ಸ್ಟ್ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ಇಲ್ಲಿ ಸವಿಸ್ತಾರಗೊಳಿಸಲಾಗಿದೆ. ಅಂದ್ರೆ ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ಸಂವಿಧಾನದ ಯಾವ ಭಾಗದಲ್ಲಿ ಯಾವ ವಿಷಯದಲ್ಲಿ ಅಳವಡಿಸಲಾಗಿದೆ ಅಂತೇಳಿ ಕ್ವಶನ್ ಕೊಟ್ಟಾನೆ ಸ್ನೇಹಿತರೆ. ಆಪ್ಷನ್ ಎ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜನೀತಿ ನಿರ್ದೇಶಕ ತತ್ವಗಳು. ಇವುಗಳಲ್ಲಿ ಯಾವುದೂ ಅಲ್ಲ ಅಂತೇಳಿ ಆಪ್ಷನ್ ಕೊಟ್ಟಾನೆ ಸ್ನೇಹಿತರೆ. ಇಲ್ಲಿ ಗೊತ್ತಿರಲಿ ಸ್ನೇಹಿತರೆ, ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ನೀಡುವ ಒಂದು ಸಂವಿಧಾನದ ಭಾಗ ಯಾವುದಂದಾಗ ಭಾಗ 4
ಭಾಗ 4 ಏನಪ್ಪ ಅಂತಂದಾಗ ರಾಜನಿರ್ದೇಶಕ ತತ್ವಗಳು ನೋಡಿ ಸ್ನೇಹಿತರೆ. ಇವು ಕಲ್ಯಾಣ ರಾಜ್ಯದ ಪರಿಕಲ್ಪನೆಯನ್ನು ಸವಿಸ್ತಾರವಾಗಿ ವಿವರಿಸ್ತವೆ. ಅವು ರಾಜನಿರ್ದೇಶಕ ತತ್ವಗಳು ಅಂದ್ರೆ ಈಗ ಒಬ್ಬ ಮುಖ್ಯಮಂತ್ರಿ ರಾಜ್ಯದಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಮಾಡ್ಬೇಕಂತ ತಿಳಿಸುವಂಥ ಒಂದು ಸಂವಿಧಾನದ ಭಾಗ ಯಾವುದಂದಾಗ ಭಾಗ 4 ರಾಜನೀತಿ ನಿರ್ದೇಶಕ ತತ್ವಗಳು. ಯಾವ ರೀತಿಯಪ್ಪ ಅಂತಂದಾಗ ರಾಜನಿರ್ದೇಶಕ ತತ್ವಗಳು ಜಾರಿಗೆ ತಂದರೆ ನಮ್ಮ ದೇಶ ಯಾವಾಗಲೂ ಅಭಿವೃದ್ಧಿ ಆಗ್ತಿತ್ತು. ಆ ರೀತಿಯಾದ ಕಟ್ಟುನಿಟ್ಟಾದ ರಾಜನಿರ್ದೇಶಕ ತತ್ವಗಳನ್ನು ಜಾರಿಗೆ ತಂದ್ರೆ ನಮ್ಮ ದೇಶ ಯಾವಾಗಲೂ ಅಭಿವೃದ್ಧಿ ಆಗಿರ್ತಿತ್ತು. ಆ ರೀತಿಯಾದ ಒಂದು ಕಲ್ಯಾಣ ಪರಿಕಲ್ಪನೆಯನ್ನು ನೀಡುವಂಥ ಸಂವಿಧಾನದ ಭಾಗ ಯಾವುದಂದಾಗ 4 ರಾಜನಿರ್ದೇಶಕ ತತ್ವಗಳು ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್ ಮೂಲಭೂತ ಕರ್ತವ್ಯಗಳು. ಇವು ಯಾವ ದೇಶದಿಂದ ಎರವಲು ಪಡೆದಿವೆ ಅಂತ ಕೇಳಿದಾಗ ರಷ್ಯಾ ದೇಶದಿಂದ ಎರವಲು ಪಡೆದಿವೆ ಸ್ನೇಹಿತರೆ. ಯಾವ ದೇಶದಿಂದ? ರಷ್ಯಾ ದೇಶದಿಂದ ಮೂಲಭೂತ ಕರ್ತವ್ಯಗಳನ್ನು ಎರವಲು ಪಡೆಯಲಾಗ್ಯದ. ಮೂಲಭೂತ ಕರ್ತವ್ಯಗಳನ್ನು ಯಾವ ಭಾಗದಲ್ಲಿ ಇರಿಸಲಾಗಿದೆ ಅಂತ ಕೇಳಿದಾಗ ಸಂವಿಧಾನದ ಯಾವ ಭಾಗದಲ್ಲಿ ಕೇಳಿದಾಗ 4A ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳು ಕಂಡುಬರ್ತವೆ. ರಷ್ಯಾ ದೇಶದಿಂದ ಎರವಲು ಪಡೆದಿವಿ. ಎಷ್ಟು ಮೂಲಭೂತ ಕರ್ತವ್ಯ ಕಂಡುಬರ್ತವೆ ಪ್ರಸ್ತುತ ಅಂತ ಕೇಳಿದಾಗ 11 ಮೂಲಭೂತ ಕರ್ತವ್ಯಗಳು ಕಂಡುಬರ್ತವೆ. ಇಂಪಾರ್ಟೆಂಟ. ಈ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದ ಸಂವಿಧಾನ ತಿದ್ದುಪಡಿ ಯಾವುದಂದ್ರೆ 1976 42ನೇ ತಿದ್ದುಪಡಿ. 1976 42ನೇ ತಿದ್ದುಪಡಿ ಮಾಡುವ ಮೂಲಕ ಈ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ 4A ಭಾಗವನ್ನು ಸಂವಿಧಾನದಲ್ಲಿ ಸೇರಿಸಲಾಯಿತು. ಯಾವ ದೇಶದಿಂದ ಎರವಲು ಪಡೆದಿವೆ ಅಂತಂದಾಗ ರಷ್ಯಾ ದೇಶದಿಂದ ಎರವಲು ಪಡೆದಿವಿ. ಈ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದ ಆಯೋಗ ಯಾವುದಂದಾಗ ಸರ್ದಾರ್ ಸ್ವರ್ಣ ಸಿಂಗ್ ಆಯೋಗ. ಸರ್ದಾರ್ ಸ್ವರ್ಣ ಸಿಂಗ್ ಆಯೋಗ ಇದು ಇಂಪಾರ್ಟೆಂಟ್ ಗೊತ್ತಿರಲಿ ಸ್ನೇಹಿತರೆ. ಸರ್ದಾರ್ ಸ್ವರ್ಣ ಸಿಂಗ್ ಆಯೋಗ ಯಾವುದಕ್ಕೆ ಸಂಬಂಧಿಸಿದೆ? ಇದು ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಗೊತ್ತಿರಲಿ. ನೆಕ್ಸ್ಟ್ ಮೂಲಭೂತ ಹಕ್ಕುಗಳು. ಈ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಅಂತ ಕರಿತೀವಿ. ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಅಂತ ಕರಿತೀವಿ. ಮ್ಯಾಗ್ನಾ ಕಾರ್ಟ್ ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಅಂತ ಯಾವುದನ್ನು ಕರಿತೀವಿ ಅಂತ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಮ್ಯಾಗ್ನಾ ಕಾರ್ಟ್ ಅಂತ ಕರಿತೀವಿ. ಸಂವಿಧಾನದ 3ನೇ ಭಾಗದಲ್ಲಿ ಕಂಡುಬರ್ತದೆ. ಸಂವಿಧಾನದ 3ನೇ ಭಾಗದಲ್ಲಿ ಕಂಡುಬರ್ತವೆ. ಯಾವಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳು. ಎಷ್ಟು ಕಂಡುಬರ್ತವೆ ಪ್ರಸ್ತುತ ಮೂಲಭೂತ ಹಕ್ಕುಗಳು ಅಂತ ಕೇಳಿದಾಗ 6. ಮೊದಲೇ 7 ಮೊದಲು ಸಂವಿಧಾನ ಜಾರಿಗೆ ಬಂದಾಗ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳಿದ್ದವು ಅಂತ ಕೇಳಿದಾಗ 7. ಅದೇ ಪ್ರಸ್ತುತ ಎಷ್ಟು ಅದಾವ ಅಂತಂದಾಗ 6 ಮೂಲಭೂತ ಹಕ್ಕುಗಳದಾವ ಗೊತ್ತಿರಲಿ. ನೆಕ್ಸ್ಟ್ ಶೇರ್ ಶಾ ಸೂರಿ ಹೆಗ್ಗಳಿಕೆ ಇರುವುದು ಆತನ ಅಂದ್ರೆ ಶೇರ್ ಶಾ ಸೂರಿ ಯಾವುದನ್ನು ಅವನ ಕಾಲದಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿಗೆ ತಂದಿದ್ದ ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ಹುಮಾಯೂನ್ನ ವಿರುದ್ಧ ದಿಗ್ವಿಜಯದಲ್ಲಿ, ಉತ್ಕೃಷ್ಟ ಸೇನಾ ನಾಯಕತ್ವದಲ್ಲಿ, ಆಡಳಿತ ಸುಧಾರಣದಲ್ಲಿ, ಜಾತ್ಯತೀತ ಧೋರಣೆಯಲ್ಲಿ. ನೋಡಿ, ಒಬ್ಬ ಅರಸ ಎಷ್ಟು ಯುದ್ಧಗಳ ಮಾಡ್ಯಾನಂತೇಳಿ ಅಳಿಯುವುದಿಲ್ಲ. ಅವ ಯಾವ ರೀತಿಯಾದ ಡೆವಲಪ್ಮೆಂಟ್ ಆಡಳಿತ ಸುಧಾರಣೆಗಳನ್ನು ಜಾರಿಗೆ ತಂದ ಅಂತೇಳಿ ನೋಡ್ತಾರೆ ಸ್ನೇಹಿತರೆ. ಶೇರ್ ಶಾ ಸೂರಿ ಒಬ್ಬರು ಅವರ ಕಾಲದಲ್ಲಿ ಉತ್ತಮವಾದ ಒಂದು ಆಡಳಿತ ಸುಧಾರಣೆಯನ್ನು ಜಾರಿಗೆ ತರ್ತಾರೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್ ಇದು ಆನ್ಸರ್ ಆಗುತ್ತಾ. ಶೇರ್ ಶಾ ಸೂರಿಯ ಹೆಗ್ಗಳಿಕೆ ಇರುವ ಆತನ ಯಾವ ಸಾಧನೆ ಅಂತ ಕೇಳಿದಾಗ ಆಡಳಿತ ಸುಧಾರಣೆಗೆ ಅವನು ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದ. ಯಾರು? ಶೇರ್ ಶಾ ಸೂರಿ. ನೆಕ್ಸ್ಟ್ ಮೊಘಲರ ಕಾಲದ ತೈಲಚಿತ್ರ ಮೊಘಲರ ಕಾಲದ ತೈಲಚಿತ್ರ ಪ್ರಾಧಾನ್ಯತೆ ಪಡೆದದ್ದು ಇವರ ಆಳ್ವಿಕೆಯ ಕಾಲದಲ್ಲಿ. ಹೌದಾ? ಯಾವ ನೋಡಿ ಸ್ನೇಹಿತರೆ, ಮೊಘಲರ ಕಾಲದಲ್ಲಿ ತೈಲಚಿತ್ರ ಪ್ರಾತಿನಿಧ್ಯತೆ ಪಡೆದಿದ್ದು ಯಾರ ಕಾಲದಲ್ಲಿ ಕೇಳಿದಾಗ ಆಪ್ಷನ್ ಎ ಜಹಾಂಗೀರ್, ಶಹಜಾನ್, ಔರಂಗಜೇಬ್, ಅಕ್ಬರ್ ಅಂತ ಕೊಟ್ಟ ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ, ರಿಪೀಟ್ ಆಗೋ ಚಾನ್ಸಸ್ ಭಾಳ ಐತಿ. ಜಹಾಂಗೀರ್ ನೋಡಿ ಸ್ನೇಹಿತರೆ. ಜಹಾಂಗೀರ್ನ ಕಾಲದಲ್ಲಿ ತೈಲಚಿತ್ರಗಳಿಗೆ ಅತಿ ಹೆಚ್ಚು ಪ್ರಾತಿನಿಧ್ಯತೆಯನ್ನು ನೀಡಿದಂಥ ಮೊಘಲರ ದೊರೆ ಯಾರು ಅಂತ ಕೇಳಿದಾಗ ಜಹಾಂಗೀರ್ ಅಂತೇಳಿ ಗೊತ್ತಿರಲಿ ಸ್ನೇಹಿತರೆ. ಜಹಾಂಗೀರ್ ಯಾರ ಮಗ ಅಂತಂದಾಗ ಅಕ್ಬರ್ನ ಮಗ ಅಂತೇಳಿ ಗೊತ್ತಿರಲಿ ಸ್ನೇಹಿತರೆ. ಅಕ್ಬರ್ ಒಬ್ಬ ಅನಕ್ಷರಸ್ಥ ದೊರೆ ಅಂತೇಳಿ ಗೊತ್ತಿರಲಿ. ಅಕ್ಬರ್ ಒಬ್ಬ ಅನಕ್ಷರಸ್ಥ ದೊರೆ. ನೆಕ್ಸ್ಟ್
ಮುಸ್ಲಿಂ ಲೀಗ್ ತನ್ನ ಸ್ವ ಆಳ್ವಿಕೆಯನ್ನು ದೇಹದ ಮುಖ್ಯಾಂಶವಾಗಿ ಅಳವಡಿಸಿಕೊಂಡಿದ್ದು ಯಾವಾಗ? ನೋಡ್ರಿ, ಮುಸ್ಲಿಂ ಲೀಗ್ ತನ್ನ ಸ್ವ ಆಳ್ವಿಕೆಯ ದೇಹದ ಮುಖ್ಯಾಂಶವನ್ನು ಅಳವಡಿಸಿಕೊಂಡಿದ್ದು ಯಾವಾಗ? ನೋಡ್ರಿ, ಮುಸ್ಲಿಂ ಲೀಗ್ ಸ್ಥಾಪನೆ ಆಗಿದ್ದದ್ದು ಕೇಳಿದಾಗ 1906. ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಸ್ಥಾಪನೆ ಆಗಿದ್ದವಾಗ ಕೇಳಿದಾಗ ಮುಸ್ಲಿಂ ಲೀಗ್ 1906. ಡೆಲ್ಲಿ ಸ್ಥಾಪನೆ ಆಗಿದ್ದು ಕೇಳಿದಾಗ ಢಾಕಾದಲ್ಲಿ, ಬಾಂಗ್ಲಾದೇಶದ ಢಾಕಾದಲ್ಲಿ ಸ್ಥಾಪನೆ ಆಗುತ್ತೆ. ಅದು ತನ್ನ ದೇಹದ ಮುಖ್ಯಾಂಶವನ್ನು ಅಳವಡಿಸಿಕೊಂಡಿದ್ದು ಯಾವಾಗ ಅಂತ ಕೇಳಿದಾಗ 1912. ನೋಡಿ ಸ್ನೇಹಿತರೆ, ಇಂಪಾರ್ಟೆಂಟ್. 1912 ಗೊತ್ತಿರಲಿ ಸ್ನೇಹಿತರೆ, ಇಂಪಾರ್ಟೆಂಟ್ ಅದು. ನೆಕ್ಸ್ಟ್, ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆ ಬಂದಿದ್ದು ಯಾವಾಗ? 1919ರಲ್ಲಿ. ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆ ಬಂದಿದ್ದು 1919ರಲ್ಲಿ ಅಂತೇಳಿ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿದ್ದು ಯಾವಾಗ ಕೇಳಿದಾಗ 1916. ಮೈಸೂರು ಬ್ಯಾಂಕ್ ಸ್ಥಾಪನೆ ಆಗಿದ್ದು ಯಾವಾಗ ಕೇಳಿದಾಗ 1913 ಅಂತೇಳಿ ಗೊತ್ತಿರಲಿ ಸ್ನೇಹಿತರೆ. ಅದೇ KRS ಡ್ಯಾಮ್ ಪೂರ್ಣಗೊಂಡಿದ್ದು ಯಾವಾಗ ಕೇಳಿದಾಗ 1932ರಲ್ಲಿ ಪೂರ್ಣಗೊಳ್ಳುತ್ತೆ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್, ಕ್ವಿಟ್ ಇಂಡಿಯಾ ಚಳವಳಿಯನ್ನು ರಾಷ್ಟ್ರೀಯ ಕಾಂಗ್ರೆಸ್ ಅಳವಡಿಸಿಕೊಂಡಿದ್ದು ಇಲ್ಲಿ. ನೋಡಿರಿ, ಈ ರೀತಿಯಾದ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. ಕ್ವಿಟ್ ಇಂಡಿಯಾ ಚಳವಳಿ ರಾಷ್ಟ್ರೀಯ ಕಾಂಗ್ರೆಸ್ ಅಳವಡಿಸಿಕೊಂಡಿದ್ದು. ಕ್ವಿಟ್ ಇಂಡಿಯಾ ಚಳವಳಿಯನ್ನು ರಾಷ್ಟ್ರೀಯ ಕಾಂಗ್ರೆಸ್ ಎಲ್ಲಿ ಅಳವಡಿಸಿಕೊತ್ತು, ಯಾವ ಸ್ಥಳದಲ್ಲಿ ಅಂತೇಳಿ ಕ್ವಶನ್ ಕೇಳೋಣ. ಬಾಂಬೆ, ಅಹಮದಾಬಾದ್, ಪುಣೆ, ಕೋಲ್ಕತ್ತಾ ಅಂತೇಳಿ ಕೊಟ್ಟಾನ ಸ್ನೇಹಿತರೆ. ಆಪ್ಷನ್ ಎ ಬಾಂಬೆ. ನೋಡಿ, ಎಲ್ಲಿ ಅಳವಡಿಸ್ಕೊತದ ಕೇಳಿದಾಗ ಕಾಂಗ್ರೆಸ್ ಬಾಂಬೆಯಲ್ಲಿ ಅಳವಡಿಸ್ಕೊತದ. ಕಾಂಗ್ರೆಸ್ ಏನಪ್ಪ ಅಂತಂದಾಗ ಸ್ಥಾಪನೆ ಮಾಡಿದವರು AOUM ಅಂತೇಳಿ. AOUM ಇವರು ಸ್ಥಾಪನೆ ಮಾಡ್ತಾರೆ. ಯಾವುದನ್ನು? ಕಾಂಗ್ರೆಸ್ಸನ್ನು, ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡ್ತಾರೆ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್, IR-20 ಮತ್ತು ರತ್ನ ಈ ಕೆಳಗಿನ ಬೆಳೆಯ ಎರಡು ಮುಖ್ಯ ಬಗೆಗಳು ಅಂತೇಳಿ ಗೊತ್ತಿರಲಿ. ನೋಡಿರಿ, ಈ ರೀತಿಯಾದ ಕ್ವಶನ್ಗಳನ್ನು ಸಹ ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. ಏನಪ್ಪ ಅಂತಂದ್ರೆ IR-20 ಇದು ಸಹ ಆಲ್ರೆಡಿ ನಿಮ್ಗೆ ಗೊತ್ತಿರುವಂತೆ ಮನೆ ವಿಲೇಜ್ ಅಕೌಂಟಲ್ಲಿ ಇದರ ಮೇಲೆ ಕ್ವಶನ್ಗಳನ್ನು ಕೇಳ್ತಾ ಹೋಗಿದ್ದಾನೆ ಸ್ನೇಹಿತರೆ. ಬೆಳೆಗಳ ತಳಿಗಳ ಮೇಲೆ ಕ್ವಶನ್ಗಳನ್ನು ಕೇಳ್ತಾ ಹೋಗಿದ್ದಾನೆ. IR-20 ಮತ್ತು ರತ್ನ ಈ ಕೆಳಗಿನ ಬೆಳೆಯ ಎರಡು ಬಗೆಗಳು ಅಂತೇಳಿ ಕ್ವಶನ್ ಕೊಟ್ಟಾನ. ಆಪ್ಷನ್ ಎ ಗೋಧಿ, ಬಾಜ್ರಾ, ಅಕ್ಕಿ, ಜೋಳ ಅಂತೇಳಿ. IR-20 ಮತ್ತು ರತ್ನ ಯಾವುದಕ್ಕೆ ಸಂಬಂಧಿಸಿದ ಅಂತಂದಾಗ ಒಂದು ಅಕ್ಕಿ ಅಥವಾ ಭತ್ತದ ತಳಿಗಳಂತೇಳಿ ನಾವು ಹೇಳ್ತೀವಿ ಸ್ನೇಹಿತರೆ. ಯಾವುದು? IR-20 ಮತ್ತು ರತ್ನ. ನೋಡ್ರಿ, ಅಕ್ಕಿಯನ್ನು ಅತಿ ಹೆಚ್ಚು ಬೆಳೆಯುವ ರಾಜ್ಯ ಯಾವುದದು ಕೇಳಿದಾಗ ಭತ್ತವನ್ನು ಅತಿ ಹೆಚ್ಚು ಬೆಳೆಯುವ ರಾಜ್ಯ ಯಾವುದದು ಕೇಳಿದಾಗ ನೋಡ್ರಿ ವೆಸ್ಟ್ ಬೆಂಗಾಲ್. ನೋಡಿ ಸ್ನೇಹಿತರೆ, ಅತಿ ಹೆಚ್ಚು ಭತ್ತವನ್ನು ಬೆಳೆಯುವುದು ಯಾವುದಂದ ಯಾವ ರಾಜ್ಯದ ಕೇಳಿದಾಗ ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಳ ಅಂತೇಳಿ ಗೊತ್ತಿರಲಿ. ಭತ್ತದ ಕಣಜ ಅಂತ ಯಾವುದನ್ನು ಕರಿತೀವಿ ಕೇಳಿದಾಗ ಭತ್ತದ ಕಣಜ, ಆಂಧ್ರ ಪ್ರದೇಶವನ್ನು ಭತ್ತದ ಕಣಜ ಅಂತ ಕರಿತೀವಿ ಸ್ನೇಹಿತರೆ. ಆಂಧ್ರ ಪ್ರದೇಶವನ್ನು ಭತ್ತದ ಕಣಜ ಅಂತ ಕರಿತೀವಿ. ಪ್ರಸ್ತುತ ಅತಿ ಹೆಚ್ಚು ಅಕ್ಕಿಯನ್ನು ಉತ್ಪಾದನೆ ಮಾಡುವ ರಾಜ್ಯ ವೆಸ್ಟ್ ಬೆಂಗಾಲ್. ಭತ್ತದ ಕಣಜ ಯಾವುದು? ಆಂಧ್ರ ಪ್ರದೇಶ್. ಅಕ್ಕಿಯನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡುವ ಜಿಲ್ಲೆ ಯಾವುದು ಅಂದಾಗ ರಾಯಚೂರು ಅಂತೇಳಿ ಗೊತ್ತಿರಲಿ. ರಾಯಚೂರು ಅತಿ ಹೆಚ್ಚು ಅಕ್ಕಿಯನ್ನು ಉತ್ಪಾದನೆ ಮಾಡುವುದು ಯಾವುದಪ್ಪ ಅಂತಂದಾಗ ರಾಯಚೂರು ಅಂತೇಳಿ ಗೊತ್ತಿರಲಿ. ಯಾವ ಪ್ರದೇಶ ಅಂದಾಗ ತುಂಗಭದ್ರಾ ಮತ್ತು ಕೃಷ್ಣಾ ನದಿಯ ಮಧ್ಯದಲ್ಲಿ ಕಂಡುಬರುವ ಧ್ರುವ ಪ್ರದೇಶ ಯಾವುದು? ರಾಯಚೂರು. ಧ್ರುವ ಪ್ರದೇಶದಲ್ಲಿ ಅತಿ ಹೆಚ್ಚು ಏನನ್ನು ಬೆಳಿತೀವಿ ಅಂತ ಕೇಳಿದಾಗ ಅಕ್ಕಿಯನ್ನು ಬೆಳೆಯಲಾಗುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ವಜ್ರವು ರಾಸಾಯನಿಕವಾಗಿ ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಮೊನ್ನೆ ಯಾವುದಪ್ಪ ಅಂತಂದಾಗ ವಿಲೇಜ್ ಅಕೌಂಟ್ದಲ್ಲೂ ಸಹ ಕೇಳಿದ್ದ ಸ್ನೇಹಿತರೆ. ನೋಡಿರಿ, ಯಾವುದಪ್ಪ ಅಂತಂದಾಗ ಕಾರ್ಬನ್ನಿಂದ ಮಾಡಲ್ಪಟ್ಟಿದೆ. ಯಾವುದು? ವಜ್ರ. ರಾಸಾಯನಿಕವಾಗಿ ಯಾವುದರಿಂದ ಬಂಧವಾಗಿದೆ ಅಂತ ಕೇಳಿದಾಗ ಕಾರ್ಬನ್ನ ಒಂದು ಬಂಧವಾಗಿದೆ. ಯಾವುದು? ವಜ್ರ. ನೆಕ್ಸ್ಟ್, ಕ್ಯಾಂಬೆ ಕ್ವಾರಿಗೆ ಹರಿಯುವ ಮತ್ತು ಅರಾವಳಿಯಲ್ಲಿ ಹುಟ್ಟುವ ನದಿ ಯಾವುದು ಅಂತ. ಕ್ಯಾಂಬೆ ಕ್ವಾರಿಗೆ ಹರಿಯುವ ಅಂದರೆ ಕ್ಯಾಂಬೆ ಕ್ವಾರಿಯ ಬಳಿ ಏನಪ್ಪ ಅಂತಂದಾಗ ಅರಬ್ಬಿ ಸಮುದ್ರವನ್ನು ಸೇರ್ತೈತಿ. ಮತ್ತು ಅರಾವಳಿಯಲ್ಲಿ ಹುಟ್ಟುವ ನದಿ ಯಾವುದು ಅಂತೇಳಿ ಕ್ವಶನ್ ಕೇಳೋಣ. ಈ ರೀತಿಯಾದ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. ಹಾಗಾಗಿ ಎಕ್ಯುರೇಟಾಗಿ ಕ್ಲಿಯರಿಟಿಯಾಗಿ ಓದ್ಕೋಬೇಕು ನೋಡಿ ಸ್ನೇಹಿತರೆ. ಹೌದಾ? ಆಪ್ಷನ್ ಎ ಲೂನಿ, ಸಬರಮತಿ, ಸಾಹಿಬಿ, ನೇತ್ರಾವತಿ ಅಂತೇಳಿ. ಆಪ್ಷನ್ ಬಿ ಸಬರಮತಿ ಅಂತೇಳಿ ಗೊತ್ತಿರಲಿ ಸ್ನೇಹಿತರೆ. ಸಬರಮತಿ. ಹೌದಾ? ಲೂನಿ ಇದೇನಪ್ಪ ಅಂತಂದಾಗ ಅಲ್ಲೇ ಏನಪ್ಪ ಅಂತಂದಾಗ ರಾಜಸ್ಥಾನದಲ್ಲಿ ಹುಟ್ಟಿ ರಾಜಸ್ಥಾನದ ಕಚ್ ಪ್ರದೇಶದಲ್ಲಿ ಮುಳುಗಡೆ ಹೊಂದತ್ತೆ. ಯಾವುದು? ಲೂನಿ ನದಿ. ನೆಕ್ಸ್ಟ್,
ನೇತ್ರಾವತಿ ನದಿ ಇದು ಕರ್ನಾಟಕದಲ್ಲಿ ಹರಿಯುವಂಥ ನದಿ ಅಂತ, ಪ್ರಮುಖ ನದಿ ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್, ಮಾನವನ ಕಣ್ಣಿನ ರೆಟಿನಾಗೆ ಸರಿಸಾಟಿಯಾಗುವಂಥ ಕ್ಯಾಮ್ರಾದ ಭಾಗ ಯಾವುದು? ನೋಡಿರಿ, ಈ ರೀತಿಯಾದ ಕ್ಯಾಮ್ರಾಗ ಮತ್ತು ಮನುಷ್ಯನ ಕಣ್ಣಿಗೆ ಹೋಲಿಸಿ ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. ನೋಡಿರಿ, ಮಾನವನ ಕಣ್ಣಿನ ರೆಟಿನಾಗೆ ಸರಿಸಾಟಿಯಾಗುವಂಥ ಕ್ಯಾಮ್ರಾದ ಭಾಗ ಯಾವುದು ಅಂತ ಕೊಟ್ಟನ. ಮಸೂರ, ಫಿಲ್ಮ, ರಂಧ್ರ, ಮುಚ್ಚಳ ಅಂತೇಳಿ ಕೊಟ್ಟನ. ಇಲ್ಲಿ ಮನುಷ್ಯನ ಕಣ್ಣಿನ ರೆಟಿನಾಗೆ ಸರಿಸಾಟಿಯಾಗುವ ಕ್ಯಾಮ್ರಾದ ಭಾಗ ಯಾವುದು ಅಂತ ಕೇಳಿದಾಗ ಮಸೂರು ನೋಡಿ ಸ್ನೇಹಿತರೆ. ಯಾವುದು? ಮಸೂರು ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್, ನಿರ್ವಾತ ವಿದ್ಯುತ್ ಬಲ್ಬ್ನ ತಂತುವಿನಿಂದ ಗಾಜಿನ ಯಾವ ವಿಧಾನದಲ್ಲಿ ಉಷ್ಣ ವರ್ಗಾವಣೆ ಆಗುವುದು? ನೋಡಿ, ನಿರ್ವಾತ ವಿದ್ಯುತ್ ಬಲ್ಬ್ನ ತಂತುವಿನಿಂದ ಗಾಜಿನ ಯಾವ ವಿಧಾನದ ಉಷ್ಣ ವರ್ಗಾವಣೆ ಆಗುವುದು ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ಉಷ್ಣವಾಹನ, ಉಷ್ಣ ಸಂವಹನ, ವಿಕಿರಣ, ಶೂನ್ಯದಲ್ಲಿ ಉಷ್ಣ ವರ್ಗಾವಣೆ ಅಂತೇಳಿ. ಇಲ್ಲಿ ಏನಾಗುತ್ತೆ ಅಂದಾಗ ವಿಕಿರಣದ ಮೂಲಕ ಉಷ್ಣ ವರ್ಗಾವಣೆ ಆಗುತ್ತದೆ ಅಂತೇಳಿ ಗೊತ್ತಿರಲಿ ಸ್ನೇಹಿತರೆ, ಇಂಪಾರ್ಟೆಂಟ ವಿಕಿರಣ. ನೆಕ್ಸ್ಟ್, ಜನಪದ ರಂಗಭೂಮಿ ಸ್ಥೂಲ ರೂಪವಾದ ತಮಾಷ್ ಇದು ಯಾವ ರಾಜ್ಯದಲ್ಲಿ ಆಚರಿಸುವಂಥ ಒಂದು ಜನಪದ ಒಂದು ಕಲೆ ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಆಪ್ಷನ್ ಎ ಕರ್ನಾಟಕ, ಗುಜರಾತ್, ಮಹಾರಾಷ್ಟ್ರ, ರಾಜಸ್ಥಾನ ಅಂತ ಕೊಟ್ಟನ. ಇಲ್ಲಿ ಆನ್ಸರ್ ಯಾವುದಂದಾಗ ಮಹಾರಾಷ್ಟ್ರ. ತಮಾಷೆ ಎಂಬ ಒಂದು ಜನಪದ ಕಲೆಯನ್ನು ಆಚರಣೆ ಮಾಡುವುದು ಎಲ್ಲಿಪ್ಪ ಅಂತಂದಾಗ ಮಹಾರಾಷ್ಟ್ರದಲ್ಲಿ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್, ಮಾಂಟ್ರಿಯಲ್ ಒಪ್ಪಂದವು ಇದಕ್ಕೆ ಸಂಬಂಧಿಸಿದೆ. ಓಜೋನ್ ಸವಕಳಿ, ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳು, ಭೂಸ್ಫೋಟಕಗಳು, ಸಾಗರ ಹಾಸುಗಳು ಅಂತೇಳಿ. ಇಲ್ಲಿ ಆನ್ಸರ್ ಯಾವತ್ತಂದಾಗ ಓಜೋನ್ ಸವಕಳಿ. ಓಜೋನ್ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂತ ಕೇಳಿದಾಗ ಸೆಪ್ಟೆಂಬರ್ 16 ಓಜೋನ್ ದಿನ ಅಂತ ಆಚರಣೆ ಮಾಡ್ತೀವಿ. ಮ್ಯಾಂಟ್ರಿಯಲ್ ಒಪ್ಪಂದ ಯಾವಾಗ ಆಯ್ತು ಅಂತ ಕೇಳಿದಾಗ 1987 ಆಗುತ್ತಾ. ಈ ಮ್ಯಾಂಟ್ರಿಯಲ್ ಎಂಬ ಪ್ರದೇಶ ಎಲ್ಲಿ ಕಂಡುಬರ್ತದೆ ಅಂದಾಗ ಕೆನಡಾ ದೇಶದಲ್ಲಿ ಕಂಡುಬರ್ತದೆ ಅಂತೇಳಿ ಗೊತ್ತಿರಲಿ ಸ್ನೇಹಿತರೆ. CFC ಈ ಏನಪ್ಪ ಅಂತಂದಾಗ ಓಜೋನ್ ಪದರವನ್ನು ಹಾಳು ಮಾಡುತ್ತಿರುವುದು ಒಂದು ಅನಿಲ ಯಾವಪ್ಪ ಅಂತ ಕೇಳಿದಾಗ CFC ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್, ಪುರಾತನವಾದ ಸೆಂಟ್ ಥಾಮಸ್ ಚರ್ಚ್ ಈ ರಾಜ್ಯದಲ್ಲಿದೆ. ನೋಡಿ, ಪುರಾತನವಾದ ಸೆಂಟ್ ಥಾಮಸ್ ಚರ್ಚ್ ಯಾವ ರಾಜ್ಯದಲ್ಲಿ ಅಂತ ಕ್ವಶನ್ ಕೇಳೋಣ ಸ್ನೇಹಿತರೆ. ಗೋವಾ, ಕೇರಳ, ಪಶ್ಚಿಮ ಬಂಗಾಳ, ಅಸ್ಸಾಂ. ಇಲ್ಲಿ ಆನ್ಸರ್ ಯಾವ್ದು ನೋಡಿ ಸ್ನೇಹಿತರೆ, ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ. ಯಾವುದು? ಸೆಂಟ್ ಥಾಮಸ್ ಚರ್ಚ್ ಅಂತೇಳಿ. ಸೆಂಟ್ ಥಾಮಸ್ ಚರ್ಚ್ ಯಾವ ರಾಜ್ಯದಲ್ಲಿ ಕಂಡುಬರ್ತದೆ ಅಂದಾಗ ಕೇರಳ ರಾಜ್ಯದಲ್ಲಿ ಕಂಡುಬರ್ತದೆ ಸ್ನೇಹಿತರೆ. ಇದು ಕೇರಳ ರಾಜ್ಯದ ಪ್ರವಾಸೋದ್ಯಮ ಧ್ಯೇಯವಾಕ್ಯ ಯಾವತ್ತಂದ್ರೆ ದೇವರ ನಾಡು ಅಂತೇಳಿ ಇದರ ಪ್ರವಾಸೋದ್ಯಮ ವಾಕ್ಯ ಅಂತೇಳಿ ಗೊತ್ತಿರಲಿ. ಯಾವುದು? ಕೇರಳದ್ದು. ಹೌದಾ? ನೆಕ್ಸ್ಟ್, ಕೇರಳದಲ್ಲಿ ಕಂಡುಬರುವ ಬಂದರು ಕೊಚ್ಚಿನ್ ಬಂದರು. ಇದನ್ನು ಅರಬ್ಬಿ ಸಮುದ್ರದ ರಾಣಿ ಅಂತೇಳಿ ಕರೀತಾರೆ ಸ್ನೇಹಿತರೆ. ಅರಬ್ಬಿ ಸಮುದ್ರದ ರಾಣಿ. ನೆಕ್ಸ್ಟ್, ಕೊಚ್ಚಿನ್ ಶಿಪ್ಯಾರ್ಡ್ ಅಂತೇಳಿ ಕಂಡುಬರ್ತದೆ ಸ್ನೇಹಿತರೆ. ಅಲ್ಲಿ ಹಡಗುಗಳನ್ನು ನಿರ್ಮಾಣ ಮಾಡಲಾಗುತ್ತೆ ನೋಡಿ ಸ್ನೇಹಿತರೆ, ಅಲ್ಲಿ ಕೊಚ್ಚಿನ್ನಲ್ಲಿ. ನೆಕ್ಸ್ಟ್, ಅಸ್ಸಾಂ ರಾಜ್ಯದಲ್ಲಿ ಇತ್ತೀಚೆಗೆ ಮೊಯ್ದಮ್ ಎಂಬುದು 43ನೇ ಒಂದು ವಿಶ್ವ ಪಾರಂಪರಿಕ ತಾಣ ಅಂತೇಳಿ ಗೊತ್ತಿರಲಿ. ಇಲ್ಲಿ ಅಸ್ಸಾಂ ರಾಜ್ಯಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್, UNO ಸಂಸ್ಥೆಗಳು ಕೇಂದ್ರ ಸ್ಥಾನ. ನೋಡ್ರಿ, ಮೊದಲನೇದೇನಪ್ಪ ಅಂತಂದಾಗ UNIDO ಅಂತೇಳಿ ಕೊಟ್ಟನ, FAO, WHO, ಯುನೆಸ್ಕೋ ಅಂತ ಕೊಟ್ಟ. ಇಲ್ಲಿ ಮೊದಲನೇದಾಗಿ ಗೊತ್ತಿರಲಿ ನಿಮ್ಗೆ ಯುನೆಸ್ಕೋದ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರ್ತದೆ? ಪ್ಯಾರಿಸ್ನಲ್ಲಿ ಕಂಡುಬರ್ತೈತಿ. WHO ಇಲ್ಲಿ ಕಂಡುಬರ್ತದೆ, ಜಿನೆವಾದಲ್ಲಿ ಕಂಡುಬರ್ತೈತಿ. FAO ಎಲ್ಲಿ ಕಂಡುಬರ್ತದೆ ಅಂದಾಗ ರೋಮ್ನಲ್ಲಿ ಕಂಡುಬರ್ತದೆ ನೋಡಿ ಸ್ನೇಹಿತರೆ. ನೋಡಿ, UNIDO ಕೇಂದ್ರ ಕಚೇರಿಯಲ್ಲಿ ಕಂಡುಬರ್ತದೆ ಅಂದ್ರೆ ವಿಯೆನ್ನಾದಲ್ಲಿ ಕಂಡುಬರ್ತದೆ. ಈ ರೀತಿಯಾದ ಹೊಂದಿಸಿ ಬರೆಯಲು ಹಲವಾರು ಬಾರಿ ಸರಿ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ. ಪ್ರಮುಖವಾದ ಸಂಸ್ಥೆಗಳ ಕೇಂದ್ರ ಕಚೇರಿ ಗೊತ್ತಿರಲಿ ಸ್ನೇಹಿತರೆ. ಯುನೆಸ್ಕೋದಲ್ಲಿ ಪ್ಯಾರಿಸ್, WHO ಜಿನೆವಾ, FAO ರೋಮ, UNIDO ವಿಯೆನ್ನಾದಲ್ಲಿ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್, ಮಧ್ಯಪ್ರದೇಶದ ಉಚ್ಚ ನ್ಯಾಯಾಲಯದ ಪೀಠ ಇಲ್ಲಿದೆ ನೋಡ್ರಿ. ಭೋಪಾಲ, ಜಬ್ಬಲ್ಪುರ, ಗ್ವಾಲಿಯರ, ಇಂದೋರ.
ಇವೆಲ್ಲ ಏನಪ್ಪ ಅದು 4 ಪ್ರದೇಶಗಳು ಮಧ್ಯಪ್ರದೇಶದಲ್ಲಿ ಕಂಡುಬರ್ತವೆ. ಹೌದಾ? ಈ ಮಧ್ಯಪ್ರದೇಶದ ಉಚ್ಚ ನ್ಯಾಯಾಲಯ ಪೀಠ ಕೇಂದ್ರ ಎಲ್ಲಿದೆ ಅಂತ ಕೇಳಿದಾಗ ಜಬ್ಬಲ್ಪುರದಲ್ಲಿದೆ. ಗೊತ್ತಿರಲಿ ಸ್ನೇಹಿತರೆ, ಜಬ್ಬಲ್ಪುರ. ನೆಕ್ಸ್ಟ್, ಕಾನೂನುಬದ್ಧವಾಗಿ ಯುದ್ಧ ಘೋಷಣೆ ಅಥವಾ ಶಾಂತಿ ನಿರ್ಣಯವನ್ನು ಘೋಷಿಸುವವರು ಯಾರು ಅಂತ ಕೇಳಿದಾಗ ಅಧ್ಯಕ್ಷರು ಅಂತ ಗೊತ್ತಿರಲ್ಲ, ಅಥವಾ ರಾಷ್ಟ್ರಪತಿಗಳು ಏನು ಮಾಡ್ತಾರೆ ಅಂತಂದಾಗ 3 ಪಡೆಯ ದಂಡನಾಯಕರಾಗಿರ್ತಾರೆ. ಹಾಗಾಗಿ ಯುದ್ಧವನ್ನು ಘೋಷಣೆ ಮಾಡುವುದು ಮತ್ತು ಅದನ್ನು ಶಾಂತಿಗೊಳಿಸುವುದು ಯಾರಪ್ಪ ಅಂತ ಕೇಳಿದಾಗ ಅಧ್ಯಕ್ಷರು, ರಾಷ್ಟ್ರಪತಿಗಳಂತೇಳಿ ಗೊತ್ತಿರಲಿ. ನೆಕ್ಸ್ಟ್, ಪೂರ್ಣ ಉದ್ಯೋಗದ ಸಂದರ್ಭದಲ್ಲಿಯೂ ಈ ರೀತಿಯಾದ ನಿರುದ್ಯೋಗ ಉಂಟಾಗಬಹುದು. ನೋಡಿರಿ, ಪೂರ್ಣ ಉದ್ಯೋಗದ ಸಂದರ್ಭದಲ್ಲೂ ಸಹ ಒಂದು ರೀತಿಯಾದ ಕಾಣದೇ ಇರುವಂಥ ಒಂದು ನಿರುದ್ಯೋಗ ನಾವು ಕಾಣ್ಬೋದು ಸ್ನೇಹಿತರೆ. ಅದು ಯಾವುದಂತ ಕೇಳಿದಾಗ ಸ್ವರೂಪಾತ್ಮಕ ನಿರುದ್ಯೋಗ, ಕಾರ್ಯಾತ್ಮಕ ನಿರುದ್ಯೋಗ, ಚಕ್ರೀಯ ನಿರುದ್ಯೋಗ, ಮಾರುವೇಷದ ನಿರುದ್ಯೋಗ ಅಂತೇಳಿ ಕೊಟ್ಟಾನ ಸ್ನೇಹಿತರೆ. ಇಲ್ಲಿ ಆನ್ಸರ್ ಯಾವುದಂದಾಗ ಮಾರುವೇಷದ ನಿರುದ್ಯೋಗ ಅಂತೇಳಿ ಗೊತ್ತಿರಲಿ, ಮಾರುವೇಷದ ನಿರುದ್ಯೋಗ. ನೆಕ್ಸ್ಟ್, ಮೊದಲನೇ ಪಂಚವಾರ್ಷಿಕ ಯೋಜನೆ ಯಾವ ಮಾದರಿಯನ್ನು ಅಳವಡಿಸಿಕೊಂಡಿತ್ತು? ಆಪ್ಷನ್ ಎ ಲೂಯಿಸ್ ಮಹಲ್ನೋಬಿಸ್ ಹೆರಾಲ್ಡ್ ಡೂಮರ್ ಮಾದರಿ. ಆನ್ಸರ್ ನೋಡಿ ಸ್ನೇಹಿತರೆ, ಯಾವುದು? ಹೆರಾಲ್ಡ್ ಡೂಮರ್ ಮಾದರಿ ಅಂತೇಳಿ ಗೊತ್ತಿರಲಿ. ಮೊದಲೇ ಪಂಚವಾರ್ಷಿಕ ಯೋಜನೆ ಯಾವ ಮಾದರಿ ಇದೆ ಅಂತ ಕೇಳಿದಾಗ ಹೆರಾಲ್ಡ್ ಡೂಮರ್ ಮಾದರಿಯ ಒಂದು ಯೋಜನೆ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್, ಗುಲ್ಬರ್ಗ ಕೋಟೆಯನ್ನು ಮೊದಲು ಕಟ್ಟಿಸಿದ ಹಿಂದೂ ದೊರೆ. ನೋಡಿರಿ, ಈ ರೀತಿಯಾದ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ, ಇಂಪಾರ್ಟೆಂಟಾ. ಗುಲ್ಬರ್ಗ ಕೋಟೆಯನ್ನು ಮೊದಲ ಕಟ್ಟಿಸಿದ ಹಿಂದೂ ದೊರೆ ಯಾರು ಅಂತ ಕೇಳ ಸ್ನೇಹಿತರೆ, ರಾಜ್ ಗುಲ್ಚಂದ್, ರಾಜ್ ವೆಂಕಟಪ್ಪ ನಾಯಕ, ರಾಜ ಸದಾಶಿವಯ್ಯ, ಮೇಲಿನ ಯಾರೂ ಅಲ್ಲ ಅಂತೇಳಿ ಕೊಟ್ಟಾನ ಸ್ನೇಹಿತರೆ, ರಾಜ ಗುಲ್ಚಂದ್ ಅಂತೇಳಿ ಇವರು ಗುಲ್ಬರ್ಗ ಕೋಟೆಯನ್ನು ಮೊಟ್ಟ ಮೊದಲು ಕಟ್ಟಿಸಿದ ಹಿಂದೂ ದೊರೆ ಅಂತೇಳಿ ಗೊತ್ತಿರಲಿ, ರಾಜ ಗುಲ್ಚಂದ್ ಅಂತೇಳಿ. ನೆಕ್ಸ್ಟ್, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಸಂಬಂಧಿಸಿದ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ನಿಜ ಅಂತೇಳಿ ಯಾವುದೇ ಕ್ವಶನ್ ಆಗಲಿ ಸ್ನೇಹಿತರೆ ಕೊನೆಯವರೆಗೂ ಕ್ಲಿಯರಿಟಿ ಇಟ್ಕೊಂಡು ಓದಿ. ನೋಡ, ಇಲ್ಲಿ ಯಾವ ಹೇಳಿಕೆ ನಿಜ ಅಂತೇಳಿ ಕ್ವಶನ್ ಕೇಳೋಣ ಸ್ನೇಹಿತರೆ. ಇಲ್ಲಿ ಯಾವುದು ನಿಜವಾಗಿದೆ ಅಂತ ಕೇಳಿದಾಗ ವಿಶ್ವ ಬ್ಯಾಂಕಿನ ಅಧೀನ ಅಥವಾ ಸಹಾಯಕ ಯಾವುದು? ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನೋದು ಒಂದು. ನೆಕ್ಸ್ಟ್, ರಾಷ್ಟ್ರಪತಿಗಳು ಯಾವ ಕಲಂನ ಆಧರಿಸಿ ಹಣಕಾಸು ಆಯೋಗವನ್ನು ನೇಮಕ ಮಾಡುವವರು ಕೇಳಿದಾಗ 280ನೇ ವಿಧಿಯ ಆಧಾರದ ಮೇಲೆ ಹಣಕಾಸು ಆಯೋಗವನ್ನು ನೇಮಕ ಮಾಡ್ತಾರೆ. ಪ್ರಸ್ತುತ ಅಸ್ತಿತ್ವದಲ್ಲಿರುವುದು 15ನೇ ಹಣಕಾಸು ಆಯೋಗ, ಮುಂದೆ ಬರುವುದು 16ನೇ ಹಣಕಾಸು ಆಯೋಗ. 16ನೇ ಹಣಕಾಸು ಆಯೋಗದು ಅರವಿಂದ್ ಪನಗರಿಯ, 15 NK ಸಿಂಗ್ ಅಂತೇಳಿ ಗೊತ್ತಿರಲಿ. ನೆಕ್ಸ್ಟ್, ಮೈನ್ ಕ್ಯಾಂಪ್ ಎಂಬ ಪುಸ್ತಕವನ್ನು ಬರೆದವರು ಯಾರಂತೇಳಿ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತದೆ ಸ್ನೇಹಿತರೆ, ಇಂಪಾರ್ಟೆಂಟ. ಇದು ಸಹ ನೆನಪಿಟ್ಕೋರಿ, ಅಡಾಲ್ಫ್ ಹಿಟ್ಲರ್ ಅಂತೇಳಿ. ಅಡಾಲ್ಫ್ ಹಿಟ್ಲರ್ ಅವರು ಮೈನ್ ಕ್ಯಾಂಪ್ ಎಂಬ ಪುಸ್ತಕವನ್ನು ಬರೀತಾರೆ ಸ್ನೇಹಿತರೆ. ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.